ಓದೋದು ಮಾವ, ಹೈಯರ್ ಸ್ಟಡೀಸು. ಹೈಯರ್ ಸ್ಟಡೀಸು ಪಾರು, ನಿಂಗೆ ಓದಕ್ಕೆ ಆಸೆನಾ ಪಾರು? ಓದಬೇಕು ಅಂತ ಆಸೆ ಅಂತೇನೂ ಇಲ್ಲ, ಒಳ್ಳೇದು ಅಂತ ಅಷ್ಟೆ. ಪಾರು, ಏನಾಯ್ತದ ಅದರಿಂದ? ಈ ಹಾರ್ಟು, ಕಿಡ್ನಿ, ಮೂಳೆಗಳು ಇದ್ರ ಮೇಲೆಲ್ಲ ಜನ ಸ್ಪೆಷಲೈಸೇಷನ್ ಮಾಡ್ತಾರೆ, ಜನ ಸಿಗ್ತಾರೆ. ಆದರೆ ನನಗನ್ಸೋದೇನು ಗೊತ್ತಾ, ನಾನು ಓದೋ ಒಂದೊಂದು ಅಕ್ಷರನೂ ಒಂದೊಂದು ಜೀವ ಉಳಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ಎಮರ್ಜೆನ್ಸಿ ಮೆಡಿಸಿನಲ್ಲಿ ತುರ್ತು ಸಂದರ್ಭ ಇದ್ದಾಗ ಕಷ್ಟಪಟ್ಟು ಜೀವನ ಉಳಿಸ್ಬೋದು. ಈ ರೀತಿ ನಾವು ಸಮಾಜಕ್ಕೆ ಸಹಾಯ ಮಾಡ್ಬೋದಲ್ಲ ಅಂತ ನಂಗೆ ಅನ್ಸುತ್ತೆ. ಓ, ಒಂದು ನಿಮಿಷ ನನ್ನ ಮಾತು ಕೇಳು. ಈಗ ನೀನು ತಕ್ಷಣಕ್ಕೆ ಪಾರು ಹಿಂಗೆ ಹೇಳ್ಬಿಟ್ಟಿದ್ದಾಳಲ್ಲ, ಏನು ಮಾಡೋಣ, ಎಲ್ಲಿಂದ ಸಾಲ ತರೋಣ, ಪಾರು ನಿಂಗಪ್ಪ ಓದಿಸೋದು ಅಂತೆಲ್ಲ ಯೋಚನೆ ಮಾಡಬೇಡ. ಓಕೆ, ನೀನು ನನ್ನ ವಿಷಯ ಅಂತ ಬಂದರೆ ಮಾರಿಗುಡಿಯಿಂದ ಮಾರಿಷಸ್ಗೆ ಬೇಕಿದ್ರು ಹಾರಿಬಿಡ್ತೀನಿ. ಬರ್ತಿದ್ದೇನೋ ನಿಜನೇ, ಆದರೆ ಏನು ಗೊತ್ತಾ, MBBS ಅನ್ನೋ 4 ಅಕ್ಷರನೇ ಓದಿದ್ದೀನಿ ಅಂದಮೇಲೆ ಈ MD ಅನ್ನೋ 2 ಅಕ್ಷರ ಓದಕ್ಕೆ ಹೋಗ್ಬೇಕಾ ನಾನು? ಅದೆಲ್ಲ ಯೋಚನೆನೂ ಮಾಡಬೇಡ ನೀನು, ಬಿಟ್ಬಿಡು. ಇದೆಲ್ಲ ಬೇಡವೇ ಬೇಡ. ಪಾರು, ಈಗ ಇದು ಓದಕ್ಕೆ ಎಷ್ಟು ಖರ್ಚಾಯ್ತದ ಪಾರು? ಅಲ್ಲ, ನಾನು ಕೇಳ್ತಿರೋದು. ಇದಕ್ಕೆಲ್ಲ ತುಂಬ ಕೋಟಿಗಟ್ಟಲೆ ಖರ್ಚಾಗುತ್ತೆ ಮಾವ. 3 ವರ್ಷ ಓದಬೇಕು ಗೊತ್ತಾ? ಅದಕ್ಕೆ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನೋಡು, ನನಗಂತೂ ಇದ್ರ ಮೇಲೆ ಒಂಚೂರು ಇಂಟ್ರೆಸ್ಟ್ ಇಲ್ಲ, ಚೂರು ಇಲ್ಲ. ಪಾರು, ನಿಂಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಆದರೆ ನಂಗಂತೂ ನಿನ್ನ ಯಾಕೆ ಫುಲ್ ಇಂಟ್ರೆಸ್ಟ್ ಐತೆ. ನೋಡೀಗ ಎಲ್ಲಿದೋ ಈ MBBS ಅನ್ನು 4 ಅಕ್ಷರ ಕಲಿಯೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಿ ನೀವು. ಆದರೆ ಈ 2 ಅಕ್ಷರ ಕಲಿಯೋಕ್ಕೆ ಇನ್ನೂ 3 ವರ್ಷ ಓದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ಹಂಗಿದ್ರೆ ಇನ್ನೆಂಗಿರ್ಬೋದು ಈ ಓದು. ಹಲೋ, ಎಕ್ಸ್ಕ್ಯೂಸ್ ಮೀ. ನಿನಗೆ ತುಂಬ ಜವಾಬ್ದಾರಿಗಳಿದೆ. ಊರಿನ ಜವಾಬ್ದಾರಿ, ಮನೆ ಜವಾಬ್ದಾರಿ, ತಂಗಿರ ಜವಾಬ್ದಾರಿ ಎಲ್ಲ ಇದೆ. ತಲೆಯಲ್ಲಿ ಇರಲಿ, ನೆನಪು ಇಟ್ಕೋ. ನೆನಪೈತೆ ಪರೋ, ನೆನಪೈತೆ. ನೀನು ಇವಾಗ ಹಾಲು ಕುಡಿ. ನಾನು ಆಮೇಲೆ ಕುಡಿತೀನಿ. ಕುಡಿಬೇಕು, ಬಾಯ್ಲಿ ಈಗಲೇ ಕುಡಿಬೇಕು. ಹೈಯರ್ ಸ್ಟಡೀಸು.